ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ಸಿಂಧು. ನನ್ನ ವೀಡಿಯೋಸ್ನ ತುಂಬ ಜನ ನೋಡಿದ್ದೀರಾ, ಹಾಗೆ ಲೈಕ್ಸ್ ಕೂಡ ಮಾಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಲಾಂಗ್ ವೀಡಿಯೋಸಲ್ಲಿ ತುಂಬ ಕ್ವಶನ್ಸ್ ಕೇಳಿದ್ದೀರಾ, ನೀವು ಗೌರ್ಮೆಂಟ್ ಎಂಪ್ಲಾಯಿನ, ನೀವು ಎಲ್ಲಿ ವರ್ಕ್ ಮಾಡೋದು ಅಂತ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋಸಲ್ಲೆಲ್ಲ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಲಾಂಗ್ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಇದ್ದೆ, ಬಟ್ ನಾನು ಟ್ರಾವೆಲ್ ಮಾಡೋದು ತುಂಬ ಲಾಂಗ್ ಟ್ರಾವೆಲ್, ಅಂದರೆ ತುಂಬ ದೂರನೂ ಇಲ್ಲ, ತುಂಬ ಇಲ್ಲ. ಜರ್ನಿ ಅಂತೂ 2 hours ಆಗೇ ಆಗುತ್ತೆ. ಸೊ ಅದರಿಂದ ನನಗೆ ಟ್ರೈನ್ಗಳು ಕ್ಯಾಚ್ ಮಾಡಬೇಕು, ಬಸ್ ಕ್ಯಾಚ್ ಮಾಡಬೇಕು. ಟ್ರೈನ್ ಅಂತೂ ಕ್ಯಾನ್ಸಲೇ ಆಗಿಬಿಟ್ಟಿತ್ತು 1 ಮಂತು. ಸೊ ಅದರಿಂದ ಟ್ರೈನ್ ಹಿಡಿಯೋದು, ಬಸ್ ಹಿಡಿಯೋದು, ಇದರಲ್ಲೇ ನನ್ನ ಟೈಮೆಲ್ಲ ಹೊಟ್ಟೋಯ್ತು. ಮತ್ತು ಆಫೀಸಲ್ಲಿ ಕೂಡ ತುಂಬ ವರ್ಕ್ ಇದ್ದಿದ್ದರಿಂದ ನನಗೆ ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ. ಲಾಂಗ್ ವೀಡಿಯೋಸ್ನ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ದಯವಿಟ್ಟು ಕ್ಷಮೆ ಇರಲಿ. ಖಂಡಿತ ಎಲ್ಲನೂ ತಿಳಿಸ್ಕೊಡ್ತೀನಿ. ನಾನು ಫಸ್ಟ್ ಟೈಮ್ ನಾನು ವಾಯ್ಸ್ ಓವರ್ ಕೊಟ್ಟಿಲ್ಲ, ಹಾಗೆ ಮಾತಾಡ್ತಿದ್ದೀನಿ. ದಯವಿಟ್ಟು ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೋಡೋಕ್ಕೆ ನಾನು ಹುಚ್ಚಿ ಥರ ಇದ್ದೀನಿ. ಯಾಕೆಂದರೆ ಇವತ್ತು ನಾನು ಮನೆಯಲ್ಲಿ ಇದ್ದೀನಿ, ಅಂದರೆ ಇವತ್ತು ನಾನು ಲೀವ್ ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸ್ವಲ್ಪ ನಾವು ಮನೆಯಲ್ಲೆಲ್ಲ ವರಮಹಾಲಕ್ಷ್ಮಿ ಸಿಂಪಲಾಗಿ ಕೂರಿಸ್ತೀವಿ. ಗ್ರ್ಯಾಂಡಾಗೆಲ್ಲ ಏನೂ ಇಲ್ಲ, ದೊಡ್ಡದಾಗೇನೂ ಮಾಡೋದಿಲ್ಲ. ಸಿಂಪಲಾಗಿ ಲಕ್ಷ್ಮಿ ಕೂರಿಸಿ ಪೂಜೆ ಮಾಡ್ತೀವಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವೀಡಿಯೋ ಮಾಡಿ ನಮ್ಮ ಮನೇಲಿ ಹೇಗೆ ಪೂಜೆ ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ಲಾಸ್ಟ್ ವೀಕ್ ಶ್ರಾವಣ ಆಗಿರೋದ್ರಿಂದ ಮನೆ ಕ್ಲೀನಿಂಗ್ ಎಲ್ಲ ಏನೂ ಇರಲಿಲ್ಲ ಗೈಸ್. ಎಲ್ಲ ಕ್ಲೀನ್ ಮಾಡಿದ್ವಿ. ಲಾಸ್ಟ್ ವೀಕೆ ಶ್ರಾವಣ ಕೂಡ ಮಾಡಿದ್ವಿ. ನಮ್ಮ ಮನೆ ದೇವ್ರು ತಿರುಪತಿ ತಿಮ್ಮಪ್ಪ ಆಗಿದ್ದರಿಂದ ನಾವು ನಾನ್ ವೆಜ್ ಮಾಡಿನೇ ಶ್ರಾವಣ ಮಾಡಬೇಕು. ಹಾಗೆ ಈ ಸರಿ ನಮ್ಮೂರಲ್ಲಿ ಚೌಡೇಶ್ವರಿ ದೇವಸ್ಥಾನ ಓಪನ್ ಇದ್ದಿದ್ದರಿಂದ ನಾನ್ ವೆಜ್ ಮಾಡೋ ಹಾಗಿರಲಿಲ್ಲ. ಅದಕ್ಕೆ ವೆಜ್ ಮಾಡಿ ದೇವ್ರ ಪೂಜೆ ಮಾಡಿದ್ವಿ. ಆವಾಗೇ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ವಿ ಗೈಸ್. ಆದರೆ ಇವಾಗ ಮಾಮೂಲಿ ಮನೆಯೆಲ್ಲ ಒರೆಸಿ ಕ್ಲೀನಾಗಿ ಕಸ ಗುಡಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಒಂದು ರೌಂಡು. ಇವಾಗ ಮನೆ ಕ್ಲೀನಿಂಗ್ ಎಲ್ಲ ಆಯಿತು, ಒಂದು ರೌಂಡ್ ಒರೆಸಿದ್ದೆಲ್ಲ ಆಯಿತು. ಏನು ಬ್ಯಾಲೆನ್ಸ್ ಇದೆ ಅಂತಂದರೆ, ನಾನು ಇನ್ನೂ ದೀಪಗಳು ತೊಳೆದಿಲ್ಲ, ಲಕ್ಷ್ಮಿ ಮುಖೋಡ ತೊಳೆದಿಲ್ಲ, ದೇವ್ರ ಮನೆ ಕ್ಲೀನ್ ಮಾಡಿಲ್ಲ. ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ಅದಕ್ಕೆ ಒಂದು ರೌಂಡ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ, ಮನೆಯೆಲ್ಲ ಕ್ಲೀನ್ ಮಾಡಿ. ಇದೆಲ್ಲ ರೆಡಿಯಾಗಿ ನೈಟೆಲ್ಲ ಪೂರ್ತಿ ನಾನು ರೆಡಿ ಮಾಡ್ಕೊಳ್ಬೇಕು. ನೈಟೆಲ್ಲ ಹೇಗೆ ರೆಡಿ ಮಾಡ್ಕೋತೀನಿ, ಎಷ್ಟು ಗಂಟೆವರೆಗೂ ಎಚ್ಚರ ಇರ್ತೀನಿ, ಎಷ್ಟು ಗಂಟೆಗೆ ಪೂಜೆ ಮಾಡ್ತೀವಿ, ಹೇಗೆ ಪೂಜೆ ಮಾಡ್ತೀವಿ ಎಲ್ಲನೂ ನಾನು ತೋರಿಸ್ಕೊಡ್ತೀನಿ. ಏನು ಪ್ರಿಪೇರ್ ಮಾಡ್ಕೋತೀರಿ ನಾನು ಅಂತ ಹೇಳಿಬಿಟ್ಟು. ಅದು ಎಲ್ರಿಗೂ ಗೊತ್ತಿರುತ್ತೆ ಸಾಮಾನ್ಯವಾಗಿ, ಆದರೆ ಗೊತ್ತಿಲ್ಲದೆ ಇರೋರು ದಯವಿಟ್ಟು ನಾನು ಹೇಗೆ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಇನ್ನು ಸಂಜೆ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ತಂಗಿ ಇಬ್ಬರೂ ಬಾಳೆಕಂದು ತರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮಳ್ಳಿ ಸೈಡೆಲ್ಲ ಏನು ಅಂತಂದರೆ ದುಡ್ಡು ಕೊಟ್ಟೆ ತರಬೇಕು ಅಂತ ಏನಿಲ್ಲ ಗೈಸ್. ಯಾರಾದರೂ ಪರಿಚಯ ಇರೋರು ಹೊಲಕ್ಕೆ ಹೋದರೆ ಆಯಿತು, ಸಿಗುತ್ತೆ. ಅದಕ್ಕೆ ನಾವು ಕೂಡ ಪರಿಚಯ ಇರೋರು ಹೊಲ್ದ ಹತ್ರ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡಿ, ಇದು NH ಹೈವೆ. ಹಾಗೆ ನಾವು ಹೋಗ್ಬೇಕಾದ್ರೆ ನನಗೆ ಸಿಕ್ಕಿದ್ದೇನು ಅಂತ ಹೇಳಿದ್ರೆ, ಇದು ಬ್ಲೂ ಕಲರ್ ಶಂಖ ಪುಷ್ಪ. ಇದು ತುಂಬ ಒಳ್ಳೆಯದು ಗೈಸ್, ಪೂಜೆಗೂ ಒಳ್ಳೆಯದು, ದೇವ್ರಿಗೆ ಇಡ್ಬೋದಂತೆ. ಹಾಗೆ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಇತ್ತೀಚೆಗೆ ನಿಮಗೆ ಗೊತ್ತು, ಇದರಲ್ಲಿ ಟೀ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ದಾರೆ. ಸಿಕ್ಕರೆ ಪಾಟಲ್ಲಿ ಹಾಕ್ಕೊಳ್ಳಿ. ಹಾಗೆ ತುಂಬ ಮಳೆ ಬಂದಿತ್ತು ಗೈಸ್. ಮಳೆ ಬಂದಿರೋದ್ರಿಂದ ಅವಳಿಗೆ ಬಾಳೆಕಂದು ತೊಗೊಳಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಅಂದರೆ ಹೊಲದಲ್ಲೆಲ್ಲ ಮಣ್ಣೆಲ್ಲ ಬದಿ ಆಗಿಬಿಟ್ಟಿತ್ತು, ಕಾಲಿಡೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಂಗೋ ಹಿಂಗೋ ಏನೋ ಮಾಡಿ ತೊಗೊಂಡು ಬಂದ್ಲು. ನೋಡಿ, ಇದು NH ಹೈವೆ, ಮೈಸೂರು ಬೆಂಗಳೂರು ಹೈವೆ. ನಮ್ಮ ಮನೆಯಿಂದ 1/2 ಕಿಲೋಮೀಟರ್ಸ್ ಅಷ್ಟೇ ಇರೋದು. ತುಂಬ ಚೆನ್ನಾಗಿತ್ತು ಗೈಸ್ ವೆದರು, ಏಕೆಂದರೆ ಮಳೆ ಬಂದಿತ್ತು. ಈವ್ನಿಂಗು ಮಳೆ, ರೋಡು, ಬಾಳೆಕಂದು, ಹಸಿರು ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೋ ಹೀಗೋ ಮಾಡಿ ತೊಗೊಂಡು ಬಂದ್ಲು. ಕೊನೆಗೆ ಮನೆಗೆ ಹೋಗಿ ನಂಗೆ ಏನೇನು ಬೇಕು ಎಲ್ಲನೂ ನೋಡಿ ಒಂದು ಕಡೆಯಿಂದ ರೆಡಿ ಮಾಡ್ಕೊತಾ ಇದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಬಂದಲ್ವಾ. ಆಮೇಲೆ ನಮ್ಮ ಅಪ್ಪಾಜಿ ಹೂವು ತೊಗೊಂಡು ಬಂದಿದ್ರು. ಹೂವನ್ನೆಲ್ಲ ಫಸ್ಟು ಎತ್ತಿಟ್ಬಿಡ್ಬೇಕು ಗೈಸ್, ಯಾಕೆಂದರೆ ನಾನು ಇದನ್ನು ಬೆಳಗಿನ ಜಾವ ಮುಡಿಸೋದ್ರಿಂದ ನೈಟೆಲ್ಲ ಫ್ರೆಶ್ ಆಗಿರಬೇಕು. ಅದನ್ನು ಹಂಗೆ ಬಿಟ್ಬಿಟ್ರೆ ಮತ್ತೆ ಚೆನ್ನಾಗಿರಲ್ಲ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ಕಾಟನ್ ಬಟ್ಟೆನಲ್ಲಿ ನೀರು ಹಾಕಿಬಿಟ್ಟು ಅದ್ರ ಒಳಗಡೆ ಹೂವು ಮತ್ತು ಎಲೆಗಳು ಎಲ್ಲನೂ ನೀಟಾಗಿ ಮುಚ್ಚಿ ಎತ್ತಿಡ್ತಾಯಿದ್ದೀನಿ ಫ್ರೆಂಡ್ಸ್. ಆ ಕಾಟನ್ ಬಟ್ಟೆಗೆ ನೀರು ಮಾಡಿದ್ದೀನಿ, ಅಂದರೆ ತೇವ ಮಾಡಿ ಎಲ್ಲನೂ ಕ್ಲೀನಾಗಿ ಎತ್ತಿಟ್ಕೊತಾ ಇದ್ದೀನಿ. ಅದನ್ನು ಕ್ಲೀನಾಗಿ ಕಾಟನ್ ಬಟ್ಟೆನ ತೇವ ಮಾಡಿ ಅದ್ರ ಒಳಗಡೆ ಹಾಕಿ ಎತ್ತಿಡ್ತಾ ಇದ್ದೀನಿ ಗೈಸ್. ಇದನ್ನು ಫ್ರಿಜ್ಜಲ್ಲಿ ಕೂಡ ಇಡ್ಬೋದು, ಬಟ್ ನಮ್ಮ ಫ್ರಿಜ್ಜು ಮನೇಲಿರೋದು ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅಂಗಡಿಲಿದೆ. ಅಂಗಡಿಲಿ ಹೋಗಿ ತೊಗೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲನೂ ಇಲ್ಲೇ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ನಮ್ಮ ಮನೆಗೆ ಏನೇನು ಬೇಕು ಲಕ್ಷ್ಮಿ ಕೂರ್ಸೋಕ್ಕೆ ಎಲ್ಲ ನಮ್ಮ ಅಪ್ಪಾಜಿ ತೊಗೊಂಡು ಬಂದಿದ್ರು. ಎಲ್ಲನೂ ಕ್ಲೀನಾಗಿ ರೆಡಿ ಮಾಡಿಕೊಂಡು ಆಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮಂಗಳವಾರ ನಮ್ಮಮ್ಮ ಪೂಜೆ ಮಾಡಿದ್ರು, ಆದ್ರೂ ಹೂವೆಲ್ಲ ಬಾಡಿತ್ತಲ್ಲ, ಎಲ್ಲನೂ ತೆಗೆದು ಕ್ಲೀನಾಗಿ ತೀರ್ಥ ಮತ್ತು ಗಂಜಲನ ನೀರೊಳಗಡೆ ಹಾಕಿ ಕ್ಲೀನಾಗಿ ದೇವ್ರ ಮನೆಯೆಲ್ಲ ಒರೆಸ್ಕೊತಿದ್ದೀನಿ ಗೈಸ್. ಬೆಳ್ಳಿ ಚೊಂಬೆಲ್ಲ ಇತ್ತು, ಅದೆಲ್ಲ ಗಲೀಜಾಗಿರೋದನ್ನೆಲ್ಲ ಸ್ವಲ್ಪ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಬಿಸಿ ನೀರಿಗೆ ಸೋಡಾ ಮತ್ತು ಉಪ್ಪು ಹಾಕಿ ಅದನ್ನು 20 ಮಿನಿಟ್ಸು ಕುದಿಲಿಕ್ಕೆ ಅಂತ ಬಿಟ್ಬಿಟ್ಟು, ನೆಕ್ಸ್ಟ್ ಅದು 20 ಮಿನಿಟ್ಸ್ ಕುದೀತಿದ್ದಂಗೆ ಹೋಗಿ ಮತ್ತು ಇನ್ನೊಂಚೂರು ಬ್ಯಾಲೆನ್ಸ್ ಇರೋ ದೇವ್ರ ಮನೆ ಫೋಟೋಸ್ ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಮತ್ತು ದೀಪಗಳೆಲ್ಲ ಬೆಳಗೋದಿತ್ತಲ್ಲ ಅದನ್ನೆಲ್ಲ ಹೊರಗಡೆ ಹಾಕಿ ನೀಟಾಗಿ ವಾಶ್ ಮಾಡ್ಕೊತಿದ್ದೀನಿ ಗೈಸ್. ಆಮೇಲೆ ಅದಾದಮೇಲೆ
ತೆಗ್ದು ನೋಡಿದೆ 20 ಮಿನಿಟ್ಸ್ ಆದಮೇಲೆ. ಇದನ್ನು ಹೇಗೆ ವಾಶ್ ಮಾಡ್ತಿದ್ದೀನಿ ಅಂತಂದರೆ ಪೀತಾಂಬರಿಲಿ ವಾಶ್ ಮಾಡಬೇಕು. ಫಸ್ಟು 20 ಮಿನಿಟ್ಸ್ ಉಪ್ಪು ಮತ್ತು ಸೋಡಾದಲ್ಲಿ ಕುದ್ದಿರೋದು ಬೆಳ್ಳಿ ಚುಮ್ಮನ ತೊಗೊಂಡು ಕ್ಲೀನಾಗಿ ಪೀತಾಂಬರಿ ಹಾಕಿ ಈ ಥರ ಚೆನ್ನಾಗೆ ಉಜ್ಕೊಬೇಕು ಗೈಸ್. ಆವಾಗ ಏನೇ ಕಲೆ ಇದ್ದರೂ ಹೋಗಿಬಿಡುತ್ತೆ. ಅದೆಲ್ಲ ಕ್ಲೀನು ಒಂದ್ಸರಿ ವಾಶ್ ಮಾಡಾದಮೇಲೆ ನೋಡಿ ನಾನು ಇದನ್ನು ಸೋಪಲ್ಲಿ ವಾಶ್ ಮಾಡ್ತಿದ್ದೀನಿ. ಸೋಪೆಲ್ಲ ಹಾಕಿ ವಾಶ್ ಮಾಡಿದ್ದಾದಮೇಲೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಿದ್ರೆ ಟ್ರೈ ಮಾಡಿ. ಅದಾದಮೇಲೆ ದೀಪ, ಮಣೆ ಮತ್ತು ಹಣ್ಣು ಎಲ್ಲನೂ ಇಡಬೇಕಿರೋ ತಟ್ಟೆಗಳು ಎಲ್ಲನೂ ತೊಗೊಂಡು ಬಂದು ನಾನು ತುಳಸಿ ಕಟ್ಟೆ ಹತ್ರ ವಾಶ್ ಮಾಡ್ಕೊತಿದ್ದೀನಿ, ಯಾರೂ ಓಡಾಡದೇ ಇರೋ ಜಾಗದಲ್ಲಿ. ಸಿಂಕಲ್ಲಿ ತುಂಬ ಹೊತ್ತು ನಿಂತ್ಕೊಂಡು ತೊಳೆಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ತೊಗೊಂಡು ಬಂದು ವಾಶ್ ಮಾಡ್ಕೊತಿದ್ದೀನಿ. ತುಂಬ ಇಲ್ಲಿ ಯಾರೂ ಓಡಾಡಲ್ಲ ಗೈಸ್, ಅದರಿಂದ ಇಲ್ಲಿ ಇಟ್ಕೊಂಡು ವಾಶ್ ಮಾಡ್ತಿದ್ದೀನಿ. ಏನಂದರೆ ಗೈಸ್, ನಾನು ಇದನ್ನು ಬರೀ 1 ಟೈಮ್ 2 ಟೈಮ್ಸ್ ವಾಶ್ ಮಾಡಲ್ಲ, 3 ಟೈಮ್ಸ್ ವಾಶ್ ಮಾಡ್ತೀನಿ ಇವನ್ನೆಲ್ಲನೂ. 3 ಟೈಮ್ಸ್ ಅಂತ ಅಂದರೆ ಫಸ್ಟು ಸೋಪಲ್ಲೆಲ್ಲನೂ ವಾಶ್ ಮಾಡಿ ಎತ್ತಿಟ್ಕೊಂಡು ಆಮೇಲೆ ಹಿತ್ತಾಳೆ, ದೀಪ, ತಟ್ಟೆ, ಚೊಂಬು ಇರೋದನ್ನೆಲ್ಲನೂ ನಾನು ಪೀತಾಂಬರಿಲಿ ವಾಶ್ ಮಾಡ್ಕೋತೀನಿ. ಪೀತಾಂಬರಿಲಿ ಚೆನ್ನಾಗಿ ಉಜ್ಜಿಬಿಟ್ರೆ ಅದರಲ್ಲಿ ಕಲೆ ಏನಿದ್ರೂ ಹೊರ್ಟೋಗ್ಬಿಡುತ್ತೆ. ಅದಾದಮೇಲೆ ಉಪ್ಪು ಮತ್ತು ಹುಣಸೆ ಹಣ್ಣಲ್ಲಿ ಮತ್ತೆ ವಾಶ್ ಮಾಡ್ತೀನಿ ಗೈಸ್. ಎಲ್ಲ ಕ್ಲೀನಾಗಿ ವಾಶ್ ಮಾಡಿದ್ದಾದಮೇಲೆ ಉಪ್ಪು ಮತ್ತು ಹುಣಸೆ ಹಣ್ಣು ಹಾಕೋದೆ ಫೈನಲ್ಲು. ಅದನ್ನು ಹಾಕಿ ವಾಶ್ ಮಾಡಿ ಕ್ಲೀನಾಗಿ ಎತ್ತಿಟ್ಕೋತೀನಿ. ಇಷ್ಟನ್ನ ವಾಶ್ ಮಾಡೋದಕ್ಕೆ ನನಗೆ 3 ಅವರ್ಸ್ ಆಯಿತು ಫ್ರೆಂಡ್ಸ್. ಅದಕ್ಕೆ ನಾನು ಸಿಂಕಲ್ಲಿ ವಾಶ್ ಮಾಡಲ್ಲ, ಕೆಳಗಡೆ ಕುತ್ಕೊಂಡ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡ್ಕೋತೀನಿ. ಇದನ್ನೆಲ್ಲ ವಾಶ್ ಮಾಡಾದ್ಮೇಲೆ ತೊಗೊಂಡೋಗಿ ಒಳಗಡೆ ಒಂದು ನ್ಯೂಸ್ ಪೇಪರ್ ಹಾಕಿ ಕ್ಲೀನಾಗಿ ಎಲ್ಲನೂ ಸೋರ್ ಹಾಕಬೇಕು. ಅಂದರೆ ಅದರಲ್ಲಿ ಎಕ್ಸಸ್ ನೀರಿದ್ರೆ ಎಲ್ಲ ಹೊರಗಡೆ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನಾನು ತಟ್ಟೆಗಳೆಲ್ಲನೂ ತೊಳ್ಕೊಂಡಿದ್ದೆ ಅಲ್ವಾ, ಹಣ್ಣಿಡೋ ತಟ್ಟೆ, ಅದನ್ನೆಲ್ಲ ಕುತ್ಕೊಂಡು ಕ್ಲೀನಾಗಿ ಎಲ್ಲ ಒರೆಸ್ಕೊತಿದ್ದೀನಿ. ನಾನು ಹಸ್ಕೊಂಡೇ ಮಾಡಿಬಿಟ್ಟಿದ್ದೀನಿ ಫ್ರೆಂಡ್ಸ್. ಅಂದರೆ ಇದೆಲ್ಲ ಕೆಲಸ ಮುಗಿಸ್ಬೇಕು ಅನ್ನೋ ಆತರದಲ್ಲಿ ಮರ್ತೇ ಹೋಗ್ಬಿಟ್ಟಿದ್ದೀನಿ ನಾನು ಊಟ ಮಾಡಬೇಕು ಅಂತೇಳ್ಬಿಟ್ಟು. ಅದಕ್ಕೆ ನನಗೆ ನೈಟೆಲ್ಲ ಸ್ವಲ್ಪ ಕಷ್ಟ ಆಗ್ತಿತ್ತು, ಆಗ್ತಾಯಿತ್ತು. ಬಟ್ ಕೆಲಸನೂ ಇದೆ, ಏನು ಮಾಡೋದು ಅಂತ ಹೇಳಿಬಿಟ್ಟು ನಾನು ಕೆಲಸ ಮುಗಿಸ್ಕೊತಾನೆ ಇದ್ದೆ. ನನಗೆ ಆಗಿಂದ ಒಂದು ಆಸೆ ಇದ್ದಿದ್ದೇನು ಅಂತಂದರೆ ದೇವ್ರ ಫೋಟೋ ಮೇಲಿರಬೇಕು, ಅದ್ರ ಕೆಳಗಡೆ ಲಕ್ಷ್ಮಿ ಇರಬೇಕು ಅಂತ. ಅದೇ ಥರ ಮಾಡಿಕೊಂಡು ಇಟ್ಟಿಗೆ ಎಲ್ಲ ಇಟ್ಟು ಆಮೇಲೆ ನೋಡಿ ರೌಂಡಕ್ಕೆ ಈ ಬಾಳೆ ಎಲೆನ ಕಟ್ ಮಾಡ್ಕೊಂಡಿದ್ದೀನಿ. ತಟ್ಟೆ ಸೈಜು ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಹಾಕ್ಕೊಂಡು ನಾನು ಒಂದು 5 ತಟ್ಟೆ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ತಟ್ಟೆಗೆ ಕೊಬ್ಬರಿ ಮತ್ತು ಬೆಲ್ಲ, ಇನ್ನೊಂದು ತಟ್ಟೆಗೆ ಡ್ರೈ ಫ್ರೂಟ್ಸು, ಇನ್ನೊಂದು ತಟ್ಟೆಗೆ ಎಲೆ ಮತ್ತು ಅಡಿಕೆ, ಇನ್ನೊಂದು ತಟ್ಟೆಯಲ್ಲಿ ಬ್ಲೌಸ್ ಪೀಸು ಮತ್ತು ಬಳೆ, ಅದೆಲ್ಲ ಅರಿಶಿನ ಕುಂಕುಮ ಎಲ್ಲ ಎತ್ತಿಟ್ಕೊತಿದ್ದೀನಿ. ಎಲೆ ನೋಡಿ ಗೈಸ್, ನಾನು ಒಂದು 5 ಸಪ್ರೇಟ್ ಮಾಡ್ತಿದ್ದೀನಿ. ಯಾಕೆಂದರೆ ಅದನ್ನು ಕಳ್ಸಕ್ಕಿಡಬೇಕು. ಕಳ್ಸಕ್ಕಿಡೋ ಎಲೆ ಒಂದು ಚೂರು ಮುರುಕು ಏನೂ ಇರಬಾರ್ದು, ಹುಳ ಆಗಿರೋದು ಆ ಥರ ತುಂಬ ಒಳ್ಳೆಯದಾಗಿರಬೇಕು ಅಂಥ ಎಲೆಗಳನ್ನ ಆರಿಸ್ಕೊಂಡು ನೀವು ಇಡಿ. ಅಷ್ಟರಲ್ಲಿ ನೋಡಿ ಟೈಮ್ ನೋಡಿ 11:10 ಆಗಿದೆ. ಆದರೂ ಇನ್ನೂ ಮುಗ್ದಿಲ್ಲ. ಇಷ್ಟೇ ಮುಗ್ದಿರೋದು ಕೆಲಸ. ಇನ್ನೂ ಬೇಜಾನ್ ಕೆಲಸ ಇದೆ ಮಾಡೋದು, ತುಂಬ ಇದೆ ಕೆಲಸ ಗೈಸ್. ನೋಡಿ ಇನ್ನೂ ಏನೂ ರೆಡಿ ಮಾಡ್ಕೊಂಡಿಲ್ಲ, ಇನ್ನೂ ಇಷ್ಟೇ ಮಾಡಿ ಎತ್ತಿಟ್ಟಿರೋದು ನಾನು. ಇನ್ನೂ ತುಂಬ ಕೆಲಸ ಇದೆ, ಬನ್ನಿ ಬೇಗ ಬೇಗ ರೆಡಿ ಮಾಡ್ಕೊಳ್ಳೋಣ. ಅರಿಶಿನ ಕುಂಕುಮ ಎಲ್ಲನೂ ಬಟ್ಲಿಗೆ ಹಾಕಿ ಎಲ್ಲನೂ ಎತ್ತಿಟ್ಕೊತಿದ್ದೀನಿ ಗೈಸ್. 11:38 ಆಗಿದೆ ಟೈಮು, ಏನೂ ಮುಗಿಸಿಲ್ಲ, ರೆಡಿ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಕರೆಕ್ಟಾಗಿ ಟೈಮ್ ಬಂದು 12:11 ಆಗೋಯಿತು. ಇವಾಗ ನಾನು ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು, ಏನು ಇಷ್ಟೊಂದು ಮೆಸ್ಸಿ ಆಗಿದೆ ಅಂದ್ಕೊಂಡ್ಬಿಟ್ರಿ, ಎಲ್ಲ ಇವಾಗ ರೆಡಿ ಮಾಡಿ ಎತ್ತಿಟ್ಟಿದ್ದೀನಿ. ಇವಾಗ ಸೀರೆನ ರೆಡಿ ಮಾಡ್ಕೊಳೋದು. ರೇಷ್ಮೆ ಸೀರೆ ಇದು, ಆರೆಂಜ್ ಕಲರು. ಈ ಸರಿ ಎಲ್ಲೋ ಮತ್ತು ಆರೆಂಜ್ ಕಲರ್ ಸ್ಯಾರಿನ ಹಾಕಬೇಕು ಅಂತ ಹೇಳಿದರು. ಸೊ ಅದರಿಂದ ನಾನು ಆರೆಂಜ್ ಕಲರ್ ಸ್ಯಾರಿನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಕಾಣಿಸ್ತಾ ಇದೆಯೋ ನಂಗೆ ಗೊತ್ತಿಲ್ಲ, ರೆಡ್ ಥರ ಕಾಣಿಸ್ತಾ ಇದೆ ಅನಿಸುತ್ತೆ ವೀಡಿಯೋದಲ್ಲಿ. ಬಟ್ ದಿಸ್ ಈಸ್ ಆರೆಂಜ್ ಕಲರ್. ಯೆಲ್ಲೋ ಕಲರು ಇದೆ, ಸೇಮ್ ಪ್ಯಾಟ್ರನಲ್ಲಿ ಯೆಲ್ಲೋ ಕಲರ್ ಸ್ಯಾರಿನೂ ಇದೆ. ಬಟ್ ನನಗೆ ಈ ಸರಿ ಆರೆಂಜ್ ಟ್ರೈ ಮಾಡೋಣ ಅನ್ನಿಸ್ತು. ಸೊ ಅದಕ್ಕೆ ಆರೆಂಜ್ ಟ್ರೈ ಮಾಡ್ತಾ ಇದ್ದೀನಿ. ಈ ಸರಿ ನೆಕ್ಸ್ಟ್ ವೀಕಿಂದ ಗ್ರೀನೆಲ್ಲ ಉಡಿಸ್ಬೋದಂತೆ. ಬಟ್ ಈ ವೀಕ್ ಕೂರಿಸೋದ್ರಲ್ಲಿ ಆರೆಂಜ್, ಯೆಲ್ಲೋ, ಕ್ರೀಮ್ ಎಲ್ಲ ಉಡಿಸ್ಬೋದಂತೆ. ಸೊ ನನ್ನ ಹತ್ರ ಆರೆಂಜ್ ಮತ್ತು ಕ್ರೀಮ್ ಮ್ಯಾಚಿಂಗು ರೇಷ್ಮೆ ಸ್ಯಾರಿ ಇತ್ತು. ಹೇಗೆ ರೆಡಿ ಮಾಡ್ತೀನಿ ಅಂತ ನೋಡ್ತಾ ಇರಿ. ಮನೇಲೆಲ್ಲರೂ ಮಲ್ಕೊಂಡ್ಬಿಟ್ಟಿದ್ರು ಫ್ರೆಂಡ್ಸ್, ನಾನು ಒಬ್ಬಳೇ ಮಾಡ್ಕೊಳ್ಬೇಕಿತ್ತು. ಕಳ್ಸೋಕ್ಕೆ ಫಸ್ಟ್ ಟೈಮ್ ನಾವು ಸ್ಯಾರಿ ಹಾಕ್ತಾಯಿದ್ದು ತುಂಬ ಕಷ್ಟ ಆಯಿತು ಒಬ್ಬಳೇ ರೆಡಿ ಮಾಡ್ಕೊಳಕ್ಕೆ. ನಿಜವಾಗ್ಲೂ ಈ ಥರ ಏನಾದರೂ ಸ್ಯಾರಿ ಹಾಕ್ತಿದ್ದೀರಾ ಅಂದರೆ ಯಾರಾದರೂ ಹೆಲ್ಪಿಗಿದ್ರೇ ಈಸಿ ಆಗೋದು ನಿಮಗೆ. ದಯವಿಟ್ಟು ನೆಕ್ಸ್ಟ್ ಟೈಮ್ ನೀವು ಏನಾದರೂ ಮಾಡ್ತಿದ್ದೀರಾ ಅಂತಂದರೆ ಯಾರಾದರೂ ಹೆಲ್ಪಿಗೆ ತೊಗೊಂಡು ನೀವು ಮಾಡ್ಕೊಳ್ಳಿ. 12:41 ಆಗಿಬಿಟ್ಟಿತ್ತು ಟೈಮು. ಇವಾಗ ನಾನು ಕಳಸ ಎಲ್ಲ ಹೆಂಗೆ ರೆಡಿ ಮಾಡ್ಕೋತೀನಿ ಅಂತ ನೋಡ್ಕೊಂಡು ಬನ್ನಿ. ಲಕ್ಷ್ಮಿನ ಎಲ್ಲಿ ಕೂರಿಸ್ತೀವಿ ಅಲ್ಲಿಗೆ ಮೊದಲು ಮನೆಯಿಂದ ನೀರು ತೊಗೊಂಡು ಬಂದು ಸ್ವಲ್ಪ ನೀರು ಹಾಕಿ ಒರೆಸ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಿಟ್ಟಲ್ಲಿ ರಂಗೋಲಿ ಹಾಕ್ಕೋಬೇಕು.
ತುಂಬ ಒಳ್ಳೆಯದು. ನನಗೆ ಯಾವುದು ಬರಲ್ಲ ಅಂತೇಳ್ಬಿಟ್ಟು ಲೋಟಸ್ ಹಾಕ್ತಾಯಿದ್ದೀನಿ. ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮ ಹೂ ಇಟ್ಬಿಟ್ಟು ಆಮೇಲೆ ಅದ್ರ ಮೇಲೆ ಲಕ್ಷ್ಮಿ ಬಲಗೈಗೆ ನಾವು ಬರೋ ಥರ ಬಾಳೆ ಎಲೆ ತುದಿನ ಇಡಬೇಕು ಫ್ರೆಂಡ್ಸ್. ಬಾಳೆ ಎಲೆ ಇಡೋದ್ರಿಂದ ತುಂಬ ಒಳ್ಳೆಯದು. ಅದನ್ನಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ಅದ್ರ ಮೇಲೂ ಅಷ್ಟೇನೆ ಅರಿಶಿನ ಕುಂಕುಮ ಹೂ ಎಲ್ಲ ಇಟ್ಬಿಟ್ಟು ಆಮೇಲೆ ಕಳಸನ ಇಡಬೇಕು. ನಾನಿಲ್ಲಿ 2 ಕಳಸ ಕೂರಿಸ್ತೀನಿ ಯಾವಾಗ್ಲೂ. ನೀರ್ದೊಂದು ಮತ್ತು ಅಕ್ಕಿದೊಂದು ಇಡ್ತೀನಿ. 2 ಮಾಡೋದ್ರಿಂದ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೋದು ಹಾಳಾಗಲ್ಲ. ಕೆಳಗಡೆ ಚೆಂಬಲ್ಲಿ ತುಂಬ ನೀರು ಹಾಕಿ ಅದಕ್ಕೆ ಫಸ್ಟು ಗಂಗೆನ ಆಹ್ವಾನ ಮಾಡ್ಕೊಳ್ಬೇಕು. ಗಂಗೆ ಪೂಜೆ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಹೂ ಎಲ್ಲ ಹಾಕಿ ಪೂಜೆ ಮಾಡಿಬಿಟ್ಟು ಕೆಳಗಡೆ ಕಳಸ ಕರೆಕ್ಟಾಗಿ ಕೂತ್ಕೊಳ್ಳಿ ಅಂತ ನಾನಿಲ್ಲಿ ಡಬಲ್ ಸೈಡ್ ಪ್ಲಾಸ್ಟರ್ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿಬಿಟ್ಟು ಇನ್ನೊಂದು ಕಳಸಕ್ಕೆ ಅಕ್ಕಿ ಹಾಕಬೇಕು. ನೀರೊಳಗಡೆ ಅಲ್ಲ ಅಕ್ಕಿ ಒಳಗಡೆ ನೋಡಿ ಏನೇನು ಹಾಕೋಬೇಕು ಅಂತ: 6 ಕಾವಡೆ, 6 ಗೋಮೂತಿ ಚಕ್ರ, 6 ಕಮಲದ ಬೀಜ, 6 ಲವಂಗ, 1 ಗೋಲ್ಡ್ ಕಾಯಿನು 5 ರೂಪೀಸ್ದು, ಚಿನ್ನದಿದ್ದರೆ ಬೆಳ್ಳಿದಿದ್ರೆ ಹಾಕ್ಕೋಬೋದು. ಆಮೇಲೆ 1 ಬಟ್ಲಡಿಕೆ, 6 ಗೋಡಂಬಿ, 6 ಬಾದಾಮಿ, 6 ದ್ರಾಕ್ಷಿ, 1 ಮೂಗ್ಬಟ್ಟು ಹಾಕ್ತೆ. ಚಿನ್ನದ್ದೇನಿದ್ರು ಬೇಕಿದ್ರೆ ನೀವು ಹಾಕ್ಕೋಬೋದು. ಇದಿಷ್ಟು ತುಂಬ ಇಂಪಾರ್ಟೆಂಟ್. ಇದನ್ನು ಹಾಕಲೇಬೇಕು, ನೀವು ಮಿಸ್ ಮಾಡೋಂಗೇ ಇಲ್ಲ. ಇದಿಷ್ಟು ಲಕ್ಷ್ಮಿಗೆ ತುಂಬ ಇಷ್ಟ ಆಗಿರೋದ್ರಿಂದ ಲಕ್ಷ್ಮೀ ಸ್ವರೂಪ ಇದೆಲ್ಲನೂ. ಇದನ್ನು ಹಾಕಲೇಬೇಕು. ಅದನ್ನು ಹಾಕಿ ನಾನು ಕ್ಲೀನಾಗಿ 2 ಕಳಸನೂ ಕೂರಿಸಿ ನೋಡಿ ಲಕ್ಷ್ಮಿಗೆ ಎಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಇವಾಗ. ಇಷ್ಟಾದಮೇಲೆ ನೀವು ಲಕ್ಷ್ಮಿಗೆ ಏನೇನು ಬೇಕು ಎಲ್ಲ ಅಲಂಕಾರ ಕೂಡ ನೀವು ಮಾಡ್ಕೊಳ್ಬೋದು. ನಾನು ಸೀರೆ ಎಲ್ಲ ಉಡಿಸ್ಕೊಂಡೆ ಒಬ್ಬಳೇ ಮಾಡ್ಕೊತಾ ಇದ್ದೆ ಗೈಸ್. ಅದಕ್ಕೆ ಸ್ವಲ್ಪ ಹೇಗೆ ಬೇಕು ಹಾಗೆ ಟ್ರೈ ಮಾಡ್ತಾ ಇದ್ದೆ. ತೆಗಿಯೋದು ಹಾಕೋದು ಎಲ್ಲನೂ ಮಾಡಿದ್ದೀನಿ ಮತ್ತೆ. ಇಷ್ಟೆಲ್ಲ ಅಲಂಕಾರ ಮಾಡಿದ್ಮೇಲೆ ಹೇಗೆ ಕಾಣಿಸ್ತಿದೆ, ಎಷ್ಟು ಟೈಮ್ ಆಯಿತು ಅಂತ ನೋಡಿ. ಟೈಮ್ ಬಂದು 2:46. ಈಗ ಸ್ವಲ್ಪ ಇನ್ನೂ ಫುಲ್ ಇಲ್ಲ, ಒಂದು 30% ಅಷ್ಟೇ ನನಗೆ ಸಮಾಧಾನ ಆಗಿದೆ. ಯಾಕೆಂದರೆ ನಮ್ಮನೆ ಲಕ್ಷ್ಮಿಯವರು ಈ ಥರ ರೆಡಿಯಾಗಿದ್ದಾರೆ, ನೋಡ್ಕೊಂಡು ಬನ್ನಿ. ಇನ್ನೊಂದು ಸ್ವಲ್ಪ ನೋಡಿ, ಇದಿಷ್ಟು ಕ್ಲೀನಿಂಗ್ಸ್ ಇದೆ, ಇದಿಷ್ಟು ಕ್ಲೀನಿಂಗ್ ಆಗಬೇಕು. ಮತ್ತು ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆಗೆ ಆಲ್ಮೋಸ್ಟು. ಟೈಮ್ ನೋಡಿ, ಟೈಮ್ ಬಂದು 3:04 ಗೈಸ್. 3:04, 4:15 5:45ವರೆಗೂ ಟೈಮ್ ಇದೆ ನಮಗೆ. 4:15 5:45ವರೆಗೆ. ಅಷ್ಟರಲ್ಲಿ ಗೀಸರ್ ಕೂಡ ಆನ್ ಮಾಡಿದ್ದೀನಿ, ನೀರೆಲ್ಲ ಕಾಯ್ದಿದೆ. ಏನಿಲ್ಲ, ಇನ್ನೊಂದು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈ ಕ್ಲೀನ್ ಇರೋದನ್ನೆಲ್ಲ ಗಲೀಜೆಲ್ಲ ತೆಗೆದು ಕ್ಲೀನ್ ಮಾಡಿಬಿಟ್ಟು ನಾನೋಗಿ ಸ್ನಾನ ಮಾಡ್ಕೊಬಂದು ಪೂಜೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ಬನ್ನಿ ಹೋಗೋಣ. ಇಷ್ಟೇ ಅಲ್ವಾ ಅಂತ ನಾನು ಅಂದ್ಕೊಂಡೆ. ಆಮೇಲೆ ನನಗೆ ನೆನಪಾಯಿತು ಹೊರ್ಗಿನ ಕಸ ಗುಡಿಸಿಲ್ಲ, ರಂಗೋಲಿ ಹಚ್ಚಿಲ್ಲ ಅಂತ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಿ ಪಟ ಅಂತ ಕಸ ತೆಗೆದುಬಿಟ್ಟು ಹೊರಗಡೆ ಹಾಕಬಾರ್ದು ಅಂತ ಬಾಗಿಲಿಂದನೇ ಕವರಲ್ಲಿ ಕಟ್ಟಿ ಎತ್ತಿಡ್ತಾ ಇದ್ದೀನಿ. ಲಕ್ಷ್ಮಿ ಪೂಜೆ ಮಾಡಿರಲಿಲ್ಲ, ಬರೀ ಕೂರಿಸಿದ್ವಿ, ಅದರಿಂದ ನಾನು ಕಸ ತೆಗೆದೆ. ಹಾಗೇನಾದ್ರು ರಾಂಗ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಇದಾದಮೇಲೆ ಹೊರಗಡೆ ರಂಗೋಲಿ ಹಾಕೋಣ ಅಂತೇಳ್ಬಿಟ್ಟು ಎಲ್ಲ ನೀರೆಲ್ಲ ಹಾಕೋತಿದ್ದೀನಿ. ಇರೋದೇ 3 ರಂಗೋಲಿ ಗೈಸ್, ಅದರಲ್ಲಿ ಒಂದು ಹಾಕೋಣ, ಚಿಕ್ಕದು ಹಾಕೋಣ. ಟೈಮ್ ಬೇರೆ ಆಗಿಬಿಟ್ಟಿತ್ತು ಗೈಸ್, ಅದಕ್ಕೆ ಫಾಸ್ಟಾಗಿ ನನಗೆ ಗೊತ್ತಿರೋದ್ರಲ್ಲಿ ಒಂದು ಹಾಕಿದೆ. ಮತ್ತೆ ತುಳಸಿ ಕಟ್ಟೆ ಹತ್ರನೂ ರಂಗೋಲಿ ಬಿಡಿಸಿರಲಿಲ್ಲ, ಅಲ್ಲೊಂದು ಚಿಕ್ಕದು ಬಿಡಿಸ್ಬಿಟ್ಟು ಮತ್ತಿನ್ನೂ ಒಂದು ಕೆಲಸ ಪೆಂಡಿಂಗ್ ಇತ್ತು, ನಾನು ನೋಡ್ಕೊಳ್ಲಿಲ್ಲ. ಹೊಸ್ಲೆಲ್ಲನೂ ಅರಿಶಿನ ಹಚ್ಕೊಂಡೆ. ನೋಡಿ ಗೈಸ್, ಮತ್ತೆ ಸ್ನಾನ ಮಾಡ್ಕೊಂಬಂದಿದ್ದೀನಿ. ಟೈಮ್ ನೋಡಿ, ಟೈಮ್ ಬಂದು 4:14 ಆಯಿತು. 4:14 ಆಯಿತಾ. 4:15 ಸ್ಟಾರ್ಟ್ ಆಗೋದು, 5:50ವರೆಗೆ. ಇನ್ನೂ ಒಂದು ಸ್ವಲ್ಪ ಟೈಮ್ ಇದೆ. ನಾನು ಇವಾಗೇನು ಸದ್ಯಕ್ಕೆ ಏನೂ ರೆಡಿ ಮಾಡ್ಕೊಳಲ್ಲ, ಬರೀ ಹಾಲು ಇಟ್ಬಿಟ್ಟು ನೈವೇದ್ಯಕ್ಕೆ ಪೂಜೆ ಮಾಡಿಬಿಡ್ತೀನಿ. ರೆಡಿ ಆಗೋಣ ಬನ್ನಿ. ನಮ್ಮಮ್ಮ ಸ್ನಾನ ಮಾಡ್ತಿದ್ದಾರೆ, ರೆಡಿ ಆಗ್ತಾರೆ ಅವರನ್ನು. ನೋಡಿ ಈಗ ಸಿಂಪಲ್ಲಾಗಿ ಹಿಂಗೆ ರೆಡಿ ಆಗಿದ್ದೀನಿ. ಆಲ್ಮೋಸ್ಟ್ ಟೈಮ್ ಆಗೋಯಿತು. ಟೈಮ್ ಬಂದು 4:20. ನಾನಲ್ಲ ಗೈಸ್, ಸಾರಿ, 4:20 ಆಯಿತು ಟೈಮು. ಓಕೆ ಬನ್ನಿ ಇವಾಗ ಹೋಗೋಣ. ರೆಡಿ ಆಗಿದ್ದೀನಿ ಸಿಂಪಲ್ಲಾಗಿ. ಹೀಗೆ ಫ್ಯಾನ್ ಸೌಂಡು ಸಾರಿ ಕೇಳಿಸ್ತಾ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಬನ್ನಿ ಹೋಗೋಣ ಕೆಳಗಡೆ ಪೂಜೆ ಮಾಡೋಣ. ಲೇಟ್ ಬೇರೆ ಆಗಿತ್ತು, ಪೂಜೆ ಮಾಡಬೇಕಿತ್ತು. ಅದಕ್ಕೆ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕವರ್ ಮಾಡಿದ್ದೀನಿ ಗೈಸ್. ನಮ್ಮಮ್ಮ ನಿಂತ್ಕೊಂಡು ಬೇರೆ ನೋಡ್ತಾಯಿದ್ರು, ಇಷ್ಟೆಲ್ಲ ಒಬ್ಬಳೇ ರೆಡಿ ಮಾಡ್ಕೊಂಡಿದ್ಯಾ ಅಂತೇಳ್ಬಿಟ್ಟು. ಸರಿ ಬನ್ನಿ ಪೂಜೆ ಮಾಡೋಣ ಇವಾಗ.
ಫ್ರೆಂಡ್ಸ್, ಮೊದಲು ತಾಯಿಗೆ ನಾವು ತಾಳಿ ರೆಡಿ ಮಾಡ್ಕೊಳ್ಬೇಕು. ತಾಳಿ ರೆಡಿ ಮಾಡೋದು ಹೇಗೆ ಅಂತಂದರೆ, ಅರಿಶಿನ ಕೊಂಬು ಮತ್ತು ಅರಿಶಿನ ದಾರದಿಂದ ರೆಡಿ ಮಾಡಿಕೊಂಡು ಅದನ್ನು ತಾಯಿ ಕತ್ತಕ್ಕೆ ಕಟ್ಟಬೇಕು. ಜೊತೆಗೆ ಕಾಲುಂಗುರ ಇಂಪಾರ್ಟೆಂಟು. ಕಾಲುಂಗುರ ಕೂಡ ಅಷ್ಟೇ ಬಲಗಡೆ ಮತ್ತು ಎಡಗಡೆ ಎರಡು ಕಡೆಗೂ ಕಾಲುಂಗುರ ಇಡಬೇಕಾಗತ್ತೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಮಡ್ಲಕ್ಕಿ ಇಡಬೇಕು. ಮಡ್ಲಕ್ಕಿಗೆ ಒಂದು ತವ್ರ ಮನೆಯಿಂದ ಏನೇನು ಕೊಡ್ತೀವಿ ಅದನ್ನೆಲ್ಲ ಹಾಕಬೇಕಾಗತ್ತೆ. ಬಿಳಿ ಬಟ್ಟೆಗೆ ನಾವು ಅಕ್ಕಿ, ಕೊಬ್ಬರಿ, ಬೆಲ್ಲ, ಹೂ, ಬಳೆ, ಅರಿಶಿನ, ಕುಂಕುಮ ಇಷ್ಟನ್ನು ಹಾಕಿ ನಾವು ತಾಯಿ ಹಿಂದೆಗಡೆ ಕಟ್ಟೆತ್ತಿಟ್ಬಿಡಬೇಕು. ಅದನ್ನು ನಾವು ರಿಟರ್ನು ದೇವಸ್ಥಾನಕ್ಕೆ ಯಾವಾಗಾದ್ರೂ ಕಳಸ ತೆಗೆದ ಮೇಲೆ ಕೊಡ್ಬೋದು. ಮತ್ತು ನಾನು ನೈವೇದ್ಯಕ್ಕೆ ಏನೇನು ರೆಡಿ ಮಾಡಿಕೊಂಡೆ ಅಂತ ತೋರಿಸ್ತೀನಿ ನೋಡಿ. ಎಲ್ಲನೂ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಟ್ ಏನೇನು ಮಾಡ್ಕೊಂಡಿದ್ದೆ ಅನ್ನೋದನ್ನು ಒಂದು ಸಣ್ಣದ ಕ್ಲಿಪ್ ಹಾಕ್ಕೊಂಡಿದ್ದೀನಿ. ತಾಯಿಗೆ ಗೋಧಿ ನುಚ್ಚು ಪಾಯಸ ಇಷ್ಟ ಅಂತ ಹೇಳ್ಬಿಟ್ಟು ಗೋಧಿ ನುಚ್ಚಲ್ಲಿ ಪಾಯಸ, ಪಾನಕ, ಹಾಗೆಯೇ ಚಿತ್ರಾನ್ನ, ಸಜ್ಜಿಗೆ, ಒಬ್ಬಟ್ಟು ಈ 5 ನೈವೇದ್ಯನೂ ಪೂಜೆ ಆದಮೇಲೆ ರೆಡಿ ಮಾಡಿ ಮತ್ತೆ ನೈವೇದ್ಯಕ್ಕೆ ಇಟ್ಟಿದ್ದೀನಿ. ಮೊದಲೇ ಹೇಳ್ದಂಗೆ ಹಾಲು ಮತ್ತು ಕಲ್ಸಕ್ಕರೆ ಎರಡನ್ನೂ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲೆ ನೈವೇದ್ಯ ರೆಡಿ ಮಾಡಿ ನಾನು ಪೂಜೆ ಮಾಡಿದ್ದೀನಿ. ಲೇಟ್ ಆಗಿಬಿಟ್ಟಿತ್ತು, ಅದಕ್ಕೆ ಎಲ್ಲ ರೆಸಿಪಿನೂ ಶೂಟ್ ಮಾಡೋಕ್ಕಾಗಲಿಲ್ಲ. ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ, ಅಮ್ಮ ಬಾರಮ್ಮ ಬಡವರ ಮನೆಗೆ ದಯ ಮಾಡಮ್ಮ. ಹಬ್ಬ ಮಾಡೋದು ಸಾಕು, ಈ ಥರ ಒದ್ದಾಡೋದು ಸಾಕು. ತುಂಬ ನಿದ್ದೆ ಬಂದಂಗೆ ಆಗ್ತಾಯಿದೆ. ಸೊ ನಾನೇನಪ್ಪ ಬೆಳಿಗ್ಗೆ ಒಂದು ಡ್ರೆಸ್ ಹಾಕಿಲ್ಲ, ಈಗ ಒಂದು ಡ್ರೆಸ್ ಅಂದ್ಕೊಂಡ್ಬಿಡ್ರಿ. ಮೀನ್ಸ್ ಇದು ಸ್ಲೀವ್ಲೆಸ್ಸು. ನಮಗೆ ಒಂದು ಕೋಡ್ ಇದೆ, ಸೊ ನಾನು ಕೋಡ್ ಇದೆ ಸ್ಲೀವ್ಲೆಸ್. ಸಾರಿ, ಹಬ್ಬ ಮಾಡೋದು ಸಾಕು, ರಾತ್ರಿ ಎಚ್ಚರ ಇರೋದು ಸಾಕು, ಈ ಥರ ಒಂದು ಆಫೀಸಲ್ಲಿ ಒದ್ದಾಡೋದು ಸಾಕು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಏನು ಮಾಡೋದು, ತುಂಬ ನಿದ್ದೆ ಬರ್ತಾಯಿತ್ತು. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನಮ್ಮ ಆಫೀಸಲ್ಲಿ ಒಂದು ಡ್ರೆಸ್ ಕೋಡ್ ಇದೆ. ಇದು ಗೌರ್ಮೆಂಟ್ ಆಫೀಸು. ಗೌರ್ಮೆಂಟ್ ಆಫೀಸ್ ಇರೋದ್ರಿಂದ ಡ್ರೆಸ್ ಕೋಡ್ ಇದೆ. ಸ್ಲೀವ್ಲೆಸ್ ಅಲೋ ಇಲ್ಲ, ಜೀನ್ಸಸ್ ಅಲೋ ಇಲ್ಲ. ಅದಕ್ಕೋಸ್ಕರ ಇದು ಸ್ಲೀವ್ಲೆಸ್ ಅಲ್ಲ, ಸೊ ಮೇಲೆ ಒಂದು ವೇಲ್ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಹಾಗೆ ನಾನು ಇವತ್ತೊಂದು ನಿಮಗೆ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ. ಬನ್ನಿ ಗೈಸ್, ನಿದ್ದೆ ಬರ್ತಿತ್ತು ಅಂತ ಹೇಳ್ಬಿಟ್ಟು ನನಗೆ ಮಾಡಮಿಲ್ಲ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಬಂದು ಕೆಲಸ ಮಾಡ್ತಿದ್ದೀನಿ. ಅಂದರೆ ಸೆಕ್ಷನಿಗೆ ಬಂದು ಕೆಲಸ ಮಾಡ್ತಿದ್ದೀನಿ. ಯಾವ ಸೆಕ್ಷನ್ನು ಏನು ಎತ್ತ ಎಲ್ಲನೂ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿದ್ದೀನಿ. ಬನ್ನಿ ಫಸ್ಟ್ ಕೆಲಸ ಮಾಡೋಣ. ಓಪನ್ ಆಯಿತು ನನ್ನ ಸಿಸ್ಟಮು, ಬನ್ನಿ ಕೆಲಸ ಮಾಡೋಣ. ಆಫೀಸ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿಲ್ಲ, ಬೇರೆ ಕಡೆ ಹೋಗ್ತಿದ್ದೀನಿ, ಹಾಗಂತ ತಪ್ಪು ತಿಳ್ಕೊಬೇಡಿ. ನಾನೊಂದು ಒಳ್ಳೆ ಟ್ರಿಪ್ ಹೋಗ್ತಾಯಿದ್ದೀನಿ ದೇವಸ್ಥಾನಕ್ಕೆ. ಯಾವ ದೇವಸ್ಥಾನ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೋಸ್ಕರ ಕಳಸ ಜರುಗಿಸೋದು, ಹೇಗೆ ಕಳಸನ ತೆಗೆಯೋದು ಏನು ನಾನು ಹೇಳಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.